ನಮಸ್ತೆ ತುಮಕೂರು. ಇದು KTWT ಮೆಕ್ಯಾನಿಕ್ ವೆಲ್ಫೇರ್ ಅಸೋಸಿಯೇಷನ್ ರಾಜಾಜಿನಗರ ಟೀಮಿಂದ ನೋಡಿ. ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಯವರು ಬಂದಿರು ಈ ಫಂಕ್ಷನ್ಗೆ. ಪ್ರತಿಯೊಬ್ಬರು ರಾಜಕಾರಣಿಗಳು ಬಂದು ಹೋಗಿ, ಇವರು ಮುಖ್ಯಸ್ಥರು ಬಂದು ಪ್ರಸನ್ನ ಕುಮಾರ್ ಗೌಡ ಅಂತ ಇವರು ಈ ಸಂಸ್ಥೆಯ ಮುಖ್ಯಸ್ಥರು ನೋಡಿ. ಇಲ್ಲಿಂದ ವಿಂಟೇಜ್ ಬೈಕ್ಗಳು ಮತ್ತು ಮಾಡಿಫೈಡ್ ಬೈಕ್ಗಳು, ಯಮಹಾ RX ಅವ್ರವ್ರು ಯಾವ್ದು ಮಾಡಿಫೈ ಮಾಡಿದ್ರು ಆ ಎಲ್ಲ ಪ್ರತಿಯೊಂದು ಬೈಕ್ಗಳು ಬಂದಿದ್ದವು. ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ, ಆ ರೀತಿ ಬೈಕ್ಗಳು ಬಂದಿದ್ದವು. ತುಂಬ ಆಲ್ಟ್ರೋ ಬೈಕ್ಗಳು, ಯಮಹಾ RX, ಶೋಗನ್ನು, ಸುಜುಕಿ ಸಾಮ್ರಾಟ್, ಪ್ರತಿಯೊಂದೂ ಹಳೇ ಏನು ವಿಂಟೇಜ್ ಬೈಕ್ಗಳಿದೆಯೋ ಪ್ರತಿಯೊಂದು ತಂದಿದ್ರು ಡೆಮೋಗೆ. ಅಲ್ಲಿ ಜನರ ಪ್ರೇಕ್ಷಕರನ್ನು ನೋಡೋದಕ್ಕೆ RX, ರಾಯ್ದು, ಪ್ರತಿಯೊಂದು ಹಳೇ ಮಾದರಿಯ ಎಲ್ಲ ದ್ವಿಚಕ್ರ ವಾಹನಗಳು ಈ ಪ್ರೋಗ್ರಾಮ್ಗೆ ಬಂದಿದ್ದವು. ಜನರ ಆಕರ್ಷಣೆಗೆ ತುಂಬ ಚೆನ್ನಾಗಿತ್ತು. ಚೆನ್ನಾಗಿ ಅಂದರೆ ಯಪ್ಪ, ಎರಡು ಕಣ್ಣು ನೋಡೋಕ್ಕೆ ಸಾಲದು. ಫಂಕ್ಷನ್ ಏನೋ ಸ್ಟಾರ್ಟ್ ಆಗ್ತಾಯಿದೆ, ಬನ್ನಿ ಈ ಫಂಕ್ಷನಲ್ಲಿ ಒಂದು ರೌಂಡ್ ಹೊಡ್ಕೊಂಬರೋಣ ಅಂದರೆ. ಮತ್ತು ಹೆಲಿಕಾಪ್ಟ್ರು ಇದ್ದಿತ್ತು. ಮತ್ತು ಏನಪ್ಪ ವಿಷಯ ಅಂದರೆ ವಿನ್ನರ್ಸ್ಗೆ ಪೂರಾ ಬೆಂಗಳೂರು ಹೆಲಿಕಾಪ್ಟರ್ನಲ್ಲಿ ರೌಂಡ್ ಹಾಕ್ಸ್ಲಿಕ್ಕೆ ಅಂತ ಒಂದು ಎಕ್ಸ್ಪೋ ಇಕ್ಕಿದ್ರು. ಅದರಲ್ಲಿ ಗೆದ್ದವರು ಅದೃಷ್ಟ, ಗೆದ್ದಿದ್ದರೆ ಅವ್ರ ಸ್ಟಾರ್ ಚೆನ್ನಾಗಿತ್ತು ಅಂದರೆ ಗೆದ್ದಿರ್ತಾರೆ, ಸ್ಟಾರ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನೋಡಿ, ಸಖತ್ತಾಗಿತ್ತು ಫಂಕ್ಷನ್ನು. ಮತ್ತು ಪ್ರತಿಯೊಂದು ಪ್ರಾಡಕ್ಟ್ ಆಗಲಿ, ಕ್ಲಚ್ ಪ್ಲೇಟ್ಸ್ ಆಗಲಿ, ಸ್ಪಾರ್ಕ್ ಪ್ಲಗ್ ಆಗಲಿ, ಆಯಿಲ್ಗಳಾಗಲಿ, ಪ್ರತಿಯೊಂದೂ ಎಲ್ಲ ಟಾಲ್ಗಳು ಬಂದಿದ್ದು. ಟಾಲ್ ಹೆಂಗೆ ಅಂದರೆ, ಟಾಲ್ ನೋಡೋದಕ್ಕೆ ಕಣ್ಣೇ ಸಾಲ್ತಿಲ್ಲ. ಪ್ರತಿಯೊಂದು ಟಾಲ್ ಹತ್ರನೂ ಒಂದು 40-45 ಜನ ನಿಂತಿರ್ತಿದ್ರು. ಆ ರೀತಿ ಪಬ್ಲಿಕ್ ಇತ್ತು. ಪಬ್ಲಿಕ್ ಅಂದರೆ ಪಬ್ಲಿಕ್ ಯಪ್ಪ ಅನ್ನೋಕ್ಕಿತ್ತು. ನಾನು ಇಷ್ಟು ಫಂಕ್ಷನ್ನಲ್ಲಿ ಬರ್ತಾರೆ ಅಂತ ಊಹೆನೇ ಇಲ್ಲ. ಇಡೀ ಕರ್ನಾಟಕ ರಾಜ್ಯದ ಮೆಕ್ಯಾನಿಕ್ಗಳೆಲ್ಲ ಬಂದಿದ್ದು. ಇಲ್ಲಿ ಬೆಂಗಳೂರಿಂದ ಹಿಡಿದು ಅಪ್ ಟು ಬಿಜಾಪುರವರೆಗೂ ಬಂದಿದ್ರು ಪ್ರತಿಯೊಬ್ಬರು. ಅವರು 2 ದಿವಸ ಮುಂಚೆ ಬಸ್ಗಳು ಮಾಡ್ಕೊಂಡು ಎಲ್ಲ ಹೊರಟಿದ್ದಾರೆ. ಎಷ್ಟು ಆನಂದ ಆಯಿತು ಅಂದರೆ, ಮತ್ತೆ ನಮ್ಮ ಯೂಟ್ಯೂಬರ್ಸ್ ಇದ್ದಾರಲ್ಲ, ಸಜೀರ್ ಭಾಯ್ ಗುರು, ಮಹೇಶ್ ಸರು, ಮತ್ತು ವಿಶ್ವಕರ್ಮ ಆಟೋ, ಮತ್ತು JP ಸರು, ಪ್ರತಿಯೊಂದು ಯೂಟ್ಯೂಬರ್ಸು ಬಂದಿದ್ರು. ಅಲ್ತಾಫ್ ಅನ್ಸಾರಿ, ಸಜೀರ್ ಭಾಯ್ ಗುರು, ಇವರೆಲ್ಲ ಯೂಟ್ಯೂಬರ್ಸು ಅಲ್ಲಿ ಫಂಕ್ಷನ್ ನಡೆದಂತಹ ಸಮಯದಲ್ಲಿ ಬಂದಿದ್ದರು. ಆ ಜನ ಜಗಲೀಲಿ ಒಂದು ಫೋಟೋನೂ ಸಹ ತೆಗಿಯೋಕ್ಕಾಗಲಿಲ್ಲ, ಅಷ್ಟು ಜನ ಜಗಲಿ. ಅವ್ರು ಬರ್ತಾ ಇದ್ದಂಗೆ ಈ ಸಕ್ಕರೆಗೆ ಇದು ಇರುವೆಗಳು ಹೆಂಗೆ ಮುಟ್ಕೊಂಡವರು ಆ ರೀತಿ ಜನ ವಿಡಿಯೇ. ನಾನಂತೂ ಈ ಫಂಕ್ಷನಲ್ಲಿ ಇಷ್ಟು ಪಬ್ಲಿಕ್ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಅಷ್ಟು ಪಬ್ಲಿಕ್ ಇತ್ತು. ಪ್ರತಿಯೊಂದು ಸ್ಪೇರ್ ಪಾರ್ಟ್ಸು, ಪ್ರಾಡಕ್ಟ್ಸ್ಗಳು, ಬ್ರೇಕ್ ಶೂಸು, ಕ್ಲಚ್ ಪ್ಲೇಟ್ಸು, ಆಯಿಲ್ಸು, ಬೆಲ್ಟು, ಚೈನ್ಸ್ ಪ್ಯಾಕೆಟ್ಗಳು, ಲೂಬ್ ಬಿಡಿಕೆಗಳು, ಸ್ಪ್ರೇಗಳು, ಪ್ರತಿಯೊಂದೂ ಸಖತ್ತಾಗಿತ್ತು ಅಂದರೆ ಯಾವ ಥರ ಇತ್ತು ಅಂದರೆ ಊಹೆನೇ ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಕಂಪ್ನಿ ಪಿಸ್ಟನ್ಗಳು, ಬೋರ್ಡ್ ಕಿಟ್ಗಳು, ಕನೆಕ್ಟಿಂಗ್ ರಾಡ್ಗಳು, ಪ್ರತಿಯೊಂದು ಐಟಮು ಇತ್ತು. ಯಪ್ಪ ನಕ್ಕಿಟ್ಟೆ, ನೋಡೋಕ್ಕೆ ಅದು ಕಣ್ಣು ಸಾಲದು. ಆ ರೀತಿ ಫಂಕ್ಷನ್ ನಡೆದಿದೆ ನೋಡಿ ಫ್ರೆಂಡ್ಸ್. ಇದೇ ಥರ ಎಲ್ಲೇ ಫಂಕ್ಷನ್ ನಡೀಲಿ, ಹೋಗಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಏನಪ್ಪ ವಿಷಯ ಅಂದರೆ, ಇದೊಂದು ಈವೆಂಟ್ ನಡೀತಲ್ಲ, KTWT ಅಂತ, ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಅಂತ, ದ್ವಿಚಕ್ರ ವಾಹನ ದುರಸ್ತಿಗಾರರ ಸಂಘ ನೋಡಿ. ಪಿಸ್ಟನ್ಗಳು, ಪ್ರತಿಯೊಂದು ಸ್ಪೇರ್ ಪಾರ್ಟ್ಸೂ ಇತ್ತು. ಹೇಗಿತ್ತು ಅನ್ನೋದು ಊಹೆನೇ ಮಾಡೋಕ್ಕಾಗಿರಲಿಲ್ಲ ನಾವು. ಆ ರೀತಿ ಸ್ಪೇರ್ ಪಾರ್ಟ್ಸ್ ಇತ್ತು. ಮತ್ತು ಟಾಲ್ಗಳು, ಕ್ಲಚ್ ಪ್ಲೇಟ್ಸ್ಗಳು, ಪ್ರತಿಯೊಂದು ಅಂಗಡಿ ಮುಕ್ಕಟ್ಟುಗಳು, ಸ್ಪಾರ್ಕ್ ಪ್ಲಗ್ಗಳು,
NGK ಆಗಲಿ, ಚಾಂಪಿಯನ್ ಆಗಲಿ, ಪವರ್ ಆಗಲಿ, ಕಾಯಿಲ್ಗಳು ಪ್ರತಿಯೊಂದೂ ಇತ್ತು. SKF ಆಯಿಲ್ ಸೀಲ್ಗಳು, ಬೇರಿಂಗ್ಗಳು, ವಾಲ್ಗಳು, ಪೆಟ್ರೋಲ್ ಆಯಿಲು, ಡಿವಲ್ ಆಯಿಲು, ಪ್ರತಿಯೊಂದು ಆಯಿಲ್ಸ್ ಇತ್ತು. ಹಾಗಾಗಿ ನನಗಂತೂ ತುಂಬಾ ಖುಷಿ ಆಯಿತು. ಈವೆಂಟು ಸಕ್ಕತ್ತಾಗಿತ್ತು. ಈವೆಂಟು ಹಾಗಾಗಿ ಹೋಗಿ ಬಂದು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಿಮಗೂ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ವೀಡಿಯೋನ ಕಟ್ ಮಾಡಿ ನೋಡಿದಾಗ ಏನೂ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. OBD ಸ್ಕ್ಯಾನರ್, ಟೂಲ್ಗಳು ಪ್ರತಿಯೊಂದೂ ಇತ್ತು. ಆದರೆ ಏನಪ್ಪ ಅಂದರೆ ಜೋಬಲ್ಲಿ ದುಡ್ಡಿರಬೇಕು. ಇಂಥ ಈವೆಂಟ್ಗಳಲ್ಲಿ ಹೋಗಿ ಖರೀದಿ ಮಾಡ್ಕೊಂಬಂದ್ಬಿಡ್ಬೇಕು. ನಮಗೆ ಹುಡುಕೊಂಡಾಗ ಆ ಸ್ಪೇರ್ ಪಾರ್ಟ್ಸ್ಗಳು ಸಿಗೋಲ್ಲ. ಸ್ಪೇರ್ ಪಾರ್ಟ್ಸ್ ಆಗಲಿ, ಟೂಲ್ಸ್ಗಳಾಗಲಿ ಅಲ್ಲಿಗೆ ಹೋದಾಗ ಸಿಗೋದಿಲ್ಲ. ಹಾಗಾಗಿ ಇಂಥ ಈವೆಂಟ್ಗಳಲ್ಲಿ ಹೋದಾಗ ನೀವು ದಯವಿಟ್ಟು ಮರಿದಂಗೆ ನಿಮಗೆ ಕಣ್ಣಿಗೆ ಬೇಕಾದಂತಹ ವಸ್ತುಗಳು, ಆಯಿಲ್ಸ್ಗಳು, ವೈರಿಂಗ್ ಕಿಟ್ಗಳು, ಲೂಬ್ಗಳು ಪ್ರತಿಯೊಂದು ಸಿಗುತ್ತೆ. ಪ್ರತಿಯೊಂದು ಸಿಕ್ಕಿದಾಗ ನಿಮಗೆ ತಲೆನೋವೇ ಇರಲ್ಲ. ತಲೆನೋವು ಅಂದರೆ ಅದು ವೈರಿಂಗ್ಸ್ಗಳು, ಮೀಟರ್ ಸಂಪರ್ಕಗಳು, ಲಾಕ್ ಸೆಟ್ಗಳು, ಮಿಂಡಾ ಕಂಪನಿ, ಪ್ರತಿಯೊಂದು ಕಂಪನಿದು ಬಂದಿತ್ತು. ಸಖತ್ತಾಗಿತ್ತು. ಈವೆಂಟ್ ಮಾತ್ರ ಫುಲ್ ಸಖತ್ತಾಗಿತ್ತು ನೋಡಿ. ಬೈಕ್ಸ್ಗಳು, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟಿವ್ಗಳು ನೋಡಿ. ಹಾರ್ಲಿ ಡೇವಿಡ್ಸನ್ ಬೈಕ್ ಯಾವ ರೀತಿ ಮಾಡಿಫೈ ಮಾಡಿದ್ದಾರೆ, ಸಖತ್ತಾಗಿತ್ತು ಫ್ರೆಂಡ್ಸ್. ಇದೇ ಥರ ಈವೆಂಟ್ಗೆ ನಾನು ಹೋಗ್ತಾ ಇರ್ತೀನಿ. ನೀವು ಬನ್ನಿ ಇದರಲ್ಲಿ ಭಾಗವಹಿಸಿ, ನಿಮಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಗೊತ್ತೇ ಆಗೋಲ್ಲ. ಸ್ಕಿಪ್ ಮಾಡ್ದೇ ನೋಡಿ ಇದು ಯಾವ ಥರ ಇತ್ತು, ಏನಾಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಉದಾಹರಣೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಆಲ್ ಬಟನ್ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ಇದೇ ಥರ ಹೊಸ ವೀಡಿಯೋಗಳು ಹಾಕ್ತಾಗ ನಿಮಗೆ ನೋಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಆನ್ ಮಾಡ್ಕೊಳ್ಳಿಲ್ಲ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತಕ್ಕ ಟೈಮ್ ಹಿಡಿಯುತ್ತೆ. ಈ ಥರ ವೀಡಿಯೋನ ಸಡನ್ನಾಗಿ ಸಿಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಕೆಳಗಡೆ ಬೆಲ್ ಐಕನ್ ಬಟನ್ ಇರುತ್ತೆ, ಆಲ್ ಅಂತ ಇರುತ್ತಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದೂ ನಾನು ಹಾಕ್ತಂತಹ ವೀಡಿಯೋಸ್ ಆಗಲಿ, ಫೋಟೋಸ್ ಆಗಲಿ ನಿಮಗೆ ಶೇರ್ ಆಗುತ್ತೆ. ಬನ್ನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಬಟನನ್ನು ಮರೆಯದೇ ಒತ್ತಿ. ಮತ್ತೆ ನಾನು ನೆಕ್ಸ್ಟ್ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಮುಂದಿನ ಇದೇ ಥರ ಪ್ರೋಗ್ರಾಮ್ಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. विजयवाड़ा में है, हैदराबाद में है और बेंगलोर में. ಸಂತೋಷ ಇಲ್ಲ, ಸಂತೋಷ ಎಲ್ಲಿಗೋದ हेलो एवरीवन, स्वागत है नई वीडियो में। दोस्तों ये एक वीडियो टेक्निकल वीडियो नहीं है, ये एक वीडियो है जानकारी के लिए। 1 मई 2026 को कर्नाटका बेंगलुरु में एक लेबर डे के दिन बहुत बड़ा प्रोग्राम ऑर्गेनाइज किया है। वहाँ की जो स्टेट की एसोसिएशन है KTWOTA, कर्नाटका टू व्हीलर ऑनर्स एंड टेक्नीशियन एसोसिएशन है, जहाँ पर दोस्तों लेबर डे के दिन पूरे भारत के लगभग 15 से 20 हज़ार मैकेनिक इकट्ठे होंगे। आप लोग भी ज़रूर वहाँ पर आएँ। वहाँ पर आपको दोस्तों मिलेगी 150 से ज़्यादा स्टॉल्स, जहाँ पर नई पार्ट्स की जो पार्ट बनाने वाली कंपनियाँ और जो अपने स्पेशल टूल्स होते हैं, मशीनरीज होती हैं, उनके बारे में जानकारी और BS6 ट्रेनिंग का सेशन भी होगा दोस्तों। और वहाँ पर सबसे बड़ी बात, हमारे बहुत सारे भाई, मैं जाकिर दा बाइक गुरु, हमारे साजिर भाई, महेश भाई पुणे से, उल्फत अंसारी ब्लॉग्स, अजय सविता वंडर मैकेनिक, हमारे जियाउद्दीन भाई, कासिम भाई, JP सर, सलीम भाई,
ये सारे के सारे बहुत सारे क्रिएटर जिनका मैं नाम नहीं ले पाया हूँ, वो सब भी वहाँ पर उपस्थित होंगे और आप सबका हमसे लाइव कन्वर्सेशन होगा, बातचीत होगी। हम ज़्यादातर लोगों को आपने हमेशा वीडियो में देखा है, लेकिन आने वाले टेक्नोलॉजी के बारे में और हमसे मिलने का मौका भी आपको वहाँ लाइव रहेगा दोस्तों। तो आपको आना कहाँ है, आपको आना होगा बेंगलुरु के अंदर किंग कोर्ट पैलेस गेट नंबर 5 पर 1 मई के दिन। तो ज़रूर से टाइम निकालिए और इस बार एक सुनहरा मौका है हम सभी भाइयों को आपस में मिलकर बातचीत करने का। तो आप सभी का मोस्ट वेलकम। बाय बाय, टेक केयर, जय हिंद, जय भारत। அதெல்லாம் தாண்டிடுங்க. பாஸ்போர்ட் ஆஃபீஸ் தாண்டி மெயின் ரோட் 4 வே ரோடு போறீங்களா? முன்னாடி 4 வே ரோட்ல எல்லாம் மாஸ்டர் மொபைல் இருக்கா? கொஞ்சம் தாண்டுங்க. ಅರಮನೆ ಮೈದಾನದಲ್ಲಿ ಗುರುತಿರೋ ಸ್ನಾನವನ್ನು ಕಾರ್ಯಕ್ರಮ ಮಾಡೋದಲ್ಲ, ಶ್ರಮಜೀವಿಗಳು ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ತೋರಿಸುವಂಥದ್ದು ಹೆಮ್ಮೆಯ ಸಂಗತಿ. We have people from Pondicherry also. Warm welcome to all. Mechanics from Pondicherry, Puducherry, beautiful place. ರಾಜ್ಯ ಬೇರೆಗಳು, ನಾವು ಆಡೋ ಭಾಷೆ ಬೇರೆಗಳು, ಆದರೆ ಕೈಗೆ ಕಟ್ಟಿಕೊಳ್ಳುವಂಥ ಗ್ರೀಸ್ ಒಂದೇ. ನಾವೆಲ್ಲ mechanics ಕುಟುಂಬದವರು. ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು ನಾವು. ರೋಡ್ ಮೇಲೆ ಗಾಡಿಗಳು ಸಲೀಸಾಗಿ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ಮೆಕ್ಯಾನಿಕ್ಸ್ ಶ್ರಮ ಆಗಿದೆ ಅನ್ನೋದನ್ನ ಮರಿಬಾರ್ದು. ಹಾಗಾಗಿ ಕಾರ್ಮಿಕರ ದಿನಾಚರಣೆಯಂದು ನೀವು ಸಮಸ್ತ ಸಮುದಾಯದ ಬಂಧುಗಳಿಗೆ ಎಷ್ಟು ಪ್ರಮುಖ ಪಾತ್ರ ವಹಿಸ್ತೀರಾ, ನಮ್ಮ ಗುರಿಯನ್ನ ತಲುಪಲಿಕ್ಕೆ ನಿಮ್ಮ ಶ್ರಮ ಅದರ ಹಿಂದೆ ಅಡಗಿದೆ ಅಂತ ತೋರಿಸೋ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲ ಸಮಸ್ತ ಮೆಕ್ಯಾನಿಕ್ ಬಂಧುಗಳಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಹೇಳುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಪ್ರಸನ್ನ ಕುಮಾರ್ ಅವರು ಏನೋ ಹೇಳ ಬಯಸ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಕೂತ್ಕೋಬೇಕು. ದಯಮಾಡಿ ಎಲ್ಲರ ಭಾಷಾಭಿಮಾನ ಇರಲಿ, ಆದರೆ ಎಲ್ಲಿದ್ದೀವಿ ಆ ಭಾಷೆಗೂ ಆ ಪ್ರಾಂತ್ಯಕ್ಕೂ ಅಭಿಮಾನ ಉಳಿಸಿಕೊಳ್ಳುವಂಥವರಾಗೋಣ. ಥ್ಯಾಂಕ್ ಯು. ಸೊ 18 ಅಲ್ಲ 100 ವರ್ಷ ಅಸೋಸಿಯೇಷನ್ ಹೀಗೆ ಮುಂದುವರಿಲಿ. ಭಾಷಾಭಿಮಾನ ಇರಲಿ, ಆದರೆ ಎಲ್ಲಿದ್ದೀವಿ ಆ ಭಾಷೆಗೂ ಆ ಪ್ರಾಂತ್ಯಕ್ಕೂ ಅಭಿಮಾನ ಉಳಿಸಿಕೊಳ್ಳುವಂಥವರಾಗೋಣ. ಥ್ಯಾಂಕ್ ಯು.
ಒಂದಲ್ಲ ನೂರಾರು ವರ್ಷ ಅಸೋಸಿಯೇಷನ್ ಹೀಗೆ ಮುಂದುವರಿಲಿ. ಇದು ಬಂದು ಕೋಲಾರ ಟೀಮು. ಪ್ರತಿಯೊಬ್ಬರು ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಎಲ್ಲರಿಗೂ ಬರಮಾಡಿ ಆ ಫಂಕ್ಷನ್ನಲ್ಲಿ ಭಾಗವಾಗಲಿಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಂತಹ ನನ್ನ ಎಲ್ಲ ಮೆಕ್ಯಾನಿಕ್ ಬಾಂಧವಗಳಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದೇ ಥರ ಈವೆಂಟ್ಗಳಿಗೆ ಹೋಗಿ ಪ್ರೋತ್ಸಾಹ ಕೊಡಿ. ಪ್ರತಿಯೊಂದು ಗ್ಯಾರೇಜ್ ಹತ್ರನೂ ಹೋಗಿ ಅವರು ಎಲ್ಲರಿಗೂ ಕರೆತಂದಿದ್ರು. ಪಾಪ ಅವರು ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಅವ್ರ ವ್ಯವಹಾರನ ಕ್ಲೋಸ್ ಮಾಡ್ಕೊಂಡೋಗಿ ಪ್ರತಿಯೊಬ್ಬರಿಗೆ ಈವೆಂಟಿಗೆ ಕರೆದಿದ್ರಲ್ಲ, ಅವ್ರಿಗೆ ಎಷ್ಟೇ ಹ್ಯಾಟ್ಸ್ ಆಫ್ ಹೇಳಿದ್ರು ಕಮ್ಮಿ. ಪ್ರತಿಯೊಬ್ರಿಗೂ ಅವ್ರು ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರಿಗೆ. ಪ್ರತಿಯೊಬ್ರಿಗೂ ಹೋಗಿ ಅಂಗಡಿಗಳಿಗೆ ವಿಸಿಟ್ ಮಾಡಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬನ್ನಿಯಪ್ಪ ಫಂಕ್ಷನ್ ಇದೆ ಎಲ್ಲರೂ ವಿಸಿಟ್ ಮಾಡಿ. ಆದರೆ ಆ ಜನ ಸೇರಿತ್ತಲ್ಲ, ಬಾ ಜನನ ಅದು ಹೊರಗಡೆಯಿಂದ ಎಲ್ಲ ಯೂಟ್ಯೂಬರ್ಸ್ ಬಂದಿದ್ದರು. ಎಲ್ಲ ಫೋಟೋಗಳು ಹಾಕಿದ್ದೀನಿ ನೋಡಿ. ಈವೆಂಟಲ್ಲಿ ಸಖತ್ತಾಗಿತ್ತು. ಜನ ಬೇಚನ್ ಜನ. ಅವರು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಅಷ್ಟು ಜನ ಸೇರ್ತಾರೆ ಅಲ್ಲಿ ಅಂತ. ಆದರೆ ಹೊರಗಡೆಯಿಂದ ಡೆಲ್ಲಿಯಿಂದ ಮತ್ತು ಪುಣೆಯಿಂದ ಮತ್ತು ಬಿಹಾರಿಂದ ಉತ್ತರ ಪ್ರದೇಶದಿಂದ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಬಂದಿದ್ದರು. ಹಾಗಾಗಿ ಈ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರು ಬಂದಿದ್ದರು. ಎಲ್ಲರನ್ನೂ ಮಾತಾಡಿಸಿ ಉತ್ಸಾಹದಿಂದ. ಏನಕ್ಕೆ ಅಂದರೆ ಅವರು ನಮ್ಮ ಥರ ಮನುಷ್ಯ, ಆದರೆ ಎಕ್ಸ್ಪರ್ಟ್ ಮೆಕ್ಯಾನಿಕ್ಗಳು. ನಮ್ಮ ಕರ್ನಾಟಕದವ್ರು ಯಾರೂ ಇಲ್ಲ. ಹಾಗಾಗಿ ಹೊರಗಡೆಯಿಂದ ಪ್ರತಿಯೊಬ್ಬರು ಯೂಟ್ಯೂಬರ್ಸು. ನಾನೇನು ಇದು ಫೋಟೋಗಳು ಹಾಕಿದ್ದೀನಿ, ಪ್ರತಿಯೊಬ್ಬರು ಇಲ್ಲಿ ನೋಡಿ ಸನ್ಮಾನ ಮಾಡ್ತಾಯಿದ್ದಾರೆ. ಆ ಫೋಟೋಸಲ್ಲೆಲ್ಲ ಹೊರಗಡೆಯಿಂದ ಬಂದಿರೋದು. ರಾಜಸ್ಥಾನ, ಪುಣೆ, ಡೆಲ್ಲಿ, ಮುಂಬೈ ಪ್ರತಿಯೊಂದೂ ಹೊರಗಡೆಯಿಂದನೇ ಬಂದಿರೋದು. ದಯವಿಟ್ಟು ಇದೇ ಥರ ಈವೆಂಟ್ಗಳಿಗೆ ನಡೆದಾಗ ಹೋಗಿ ವಿಸಿಟ್ ಮಾಡಿ ಅನುಭವಗಳು ಸಿಗುತ್ತೆ. ಮಹೇಶ್ ಸರ್ ಬಂದಿದ್ದರು ಪುಣೆಯಿಂದ, ಅವರ ಮಗಳು ಮತ್ತು ಮಹೇಶ್ ಸರ್ ಮಗ ಎಲ್ಲ ಬಂದಿದ್ದರು ನೋಡಿ. ಇದೇನು ಫೋಟೋಗಳೆಲ್ಲ ಇದೆ ಅಲ್ಲಿ ನಡೆದಂತಹ ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಮತ್ತು ನಿಮ್ಮ ಏನಂತಾರೆ ಸ್ಪೇರ್ ಪಾರ್ಟ್ಸ್ಗಳು ಪ್ರತಿಯೊಂದೂ ಡೆಮೋಗೆ ಇಕ್ಕಿದ್ರು. ಈ ಥರ ಈವೆಂಟ್ಗಳಲ್ಲಿ ಹೋಗಿ ನಿಮಗೂ ಹೊಸ ಅನುಭವಗಳು ಸಿಗುತ್ತೆ. ಮತ್ತು ಸ್ಕಾಸು, ಟಾಲು, ಡಿವ್ಯಾಲು, ಪ್ರತಿಯೊಂದು ಆಯಿಲು ಪ್ರತಿಯೊಬ್ಬರೂ ಅಂಗಡಿಗಳು ಹಾಕಿದ್ರು. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.